ಹಾಯ್, ನಾನು ಮನೋಜ್ ಅಂತ. ಈಗ ನಾನು ಹೇಳ್ತಾ ಇರೋದು ಆ್ಯಪ್ಟಿಟ್ಯೂಡ್ ಮತ್ತು ರೀಸ್ನಿಂಗ್ ಬಗ್ಗೆ ಹೇಳ್ತೀನಿ. ಓಕೆ, ಆ್ಯಪ್ಟಿಟ್ಯೂಡ್ ರೀಸ್ನಿಂಗು ಇದು ಹೇಳೋಕ್ಕಿಂತ ಮುಂಚೆ ಈಗ ನಾನು ಫಸ್ಟು ಇಂಟ್ರೊಡಕ್ಷನ್ ಕೊಡ್ತೀನಿ ನೋಡಿ. ಈಗ ಏನು ರೀಸ್ನಿಂಗ್ ಮತ್ತು ಮ್ಯಾಥ್ಸ್ ಏನಿದೆ, ಆ ರೀಸ್ನಿಂಗ್ ಮ್ಯಾಥ್ಸ್ ಮೀನ್ಸ್ ಆ್ಯಪ್ಟಿಟ್ಯೂಡು. ರೀಸ್ನಿಂಗ್ ಆ್ಯಪ್ಟಿಟ್ಯೂಡ್ ಅನ್ನೋದು ನಿಮ್ಮ ಮೈಂಡ್ಗೆ ಕೆಲಸ ಕೊಡುತ್ತೆ. ಓಕೆ, ನಿಮ್ಮ ಮೈಂಡನ್ನ ಪವರ್ಫುಲ್ ಮಾಡುತ್ತೆ. ಯಾವಾಗ ನಿಮ್ಮ ಮೈಂಡ್ ಪವರ್ಫುಲ್ ಆಗುತ್ತೆ ಆಗ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಯಾವಾಗ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಆಗ ನೀವು ಏನು ಬೇಕಾದರೂ ಮಾಡ್ತೀನಿ, ನಾನು ಏನಾದರೂ ಎದುರಿಸ್ತೀನಿ ಅನ್ನೋವಂಥ ತಾಕತ್ತು ಬರುತ್ತೆ ನಿಮಗೆ. ಸೊ ಅಷ್ಟು ಪವರು ರೀಸ್ನಿಂಗ್ ಮತ್ತು ಮೆಂಟಲ್ ಎಬಿಲಿಟಿಗೆ ಇದೆ. ಅದು ನೀವು ಯಾವುದೇ ಸಬ್ಜೆಕ್ಟ್ನ ಕಲಿಬೇಕಾದ್ರೆ ನಿಮಗೆ ಬೋರಿಂಗ್ ಆಗುತ್ತೆ, ಯಾಕೆಂದರೆ ನೀವು ಅಲ್ಲಿ ಇರೋದನ್ನೇ ಓದಬೇಕಾಗುತ್ತೆ. ಅಲ್ಲಿ ಏನು ಡಾಟಾ ಇದೆ ಆ ಡಾಟಾನ ನೀವು ಸ್ಟೋರ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಮೈಂಡಲ್ಲಿ. ಅಲ್ಲಿ ಏನು ನಡೆದಿದೆ ಅಥವಾ ಏನು ಕಾನ್ಸೆಪ್ಟ್ ಇದೆ ಅದನ್ನು ಮಾತ್ರ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಬಟ್ ರೀಸ್ನಿಂಗ್ ಮತ್ತು ಆ್ಯಪ್ಟಿಟ್ಯೂಡಲ್ಲಿ ನಿಮಗೆ ನಿಮ್ಮ ಮೈಂಡನ್ನ ಓಡಿಸೋಕ್ಕೆ, ನಿಮ್ಮ ಮೈಂಡಿಗೆ ಕೆಲಸ ಕೊಡೋಕ್ಕೆ, ನಿಮ್ಮ ಮೈಂಡನ್ನ ಇಂಪ್ರೂವ್ ಮಾಡೋಕ್ಕೆ. ಓಕೆ, ಸೈಕಾಲಜಿಲಿ ಒಂದು ಮಾತಿದೆ, ಅದೇನೆಂದರೆ ನೀವು ಯಾವ ವಸ್ತುನ ಜಾಸ್ತಿ ಅದು ಮೈಂಡಿಗೆ ಸಂಬಂಧಪಟ್ಟಂಗೆ ನೀವು ಯಾವುದನ್ನ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀರ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಆದ್ದರಿಂದ ನೀವು ಬರೀ ರೀಸ್ನಿಂಗ್ ಮ್ಯಾಥ್ಸನ್ನ ನೀವು ನೀಟಾಗಿ ಕಲಿತ್ರೆ, ನಿಮ್ಮ ರೀಸ್ನಿಂಗ್ ಮ್ಯಾಥ್ಸಲ್ಲಿ ನೀವು ಕ್ವಶನ್ ನೋಡಿದ ತಕ್ಷಣ ನಿಮ್ಮ ತಲೆಯಲ್ಲಿ ಪ್ರೋಸೆಸ್ ಆಗಿ 10-20 ಸೆಕೆಂಡಲ್ಲಿ ನಿಮಗೆ ಆನ್ಸರ್ ಬರೋ ಥರ ಆದರೆ, ನಿಮ್ಮ ಮೈಂಡು ಅಷ್ಟು ವೆರೈಟಿ ಆಫ್ ಕ್ವಶನ್ನು, ಲ್ಯಾಕ್ಸ್ ಆಫ್ ವೆರೈಟಿ ಕ್ವಶನ್ಸ್ ಇದೆ ಯಾವುದರಲ್ಲಿ, ರೀಸ್ನಿಂಗ್ ಆ್ಯಂಡ್ ಮೆಂಟಲ್ ಎಬಿಲಿಟಿಲಿ. ಅಷ್ಟನ್ನೂ ನೀವು ನೋಡಿದ ತಕ್ಷಣ 20 ಸೆಕೆಂಡು 10 ಸೆಕೆಂಡಲ್ಲಿ ನಿಮಗೆ ಮಾಡೋವಂಥ ಕೆಪಾಸಿಟಿ ಬಂತು ಅಂದರೆ, ನೀವು ಫಾರ್ಮುಲಾ ಹಾಕ್ದೇ ಮಾಡೋವಂಥ ಕೆಪಾಸಿಟಿ ಬಂತು ಅಂದರೆ, ನೀವು ನಿಜವಾಗ್ಲೂ ಬೇರೆ ಲೆವೆಲ್ ಸೆಲ್ಫ್ ಕಾನ್ಫಿಡೆನ್ಸು, ಬೇರೆ ಲೆವೆಲ್ ಮೈಂಡ್ ಪವರ್ನ ಗಳಿಸ್ಕೊಳ್ಳೋಕೆ ಸಾಧ್ಯ. ಓಕೆ, ಈಗ ಇದನ್ನು ಬಿಟ್ಟು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ಸಿಂದ ಬರೋಣ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಂದು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಂತ ಇದೆ. ಓಕೆ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಂತ ಇದೆ. ಎರಡನೇದು ಸೆಂಟ್ರಲ್ ಎಕ್ಸಾಮ್ಸು. ಓಕೆ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸಿಗೆ ನಮ್ಗೆ ಗೊತ್ತಿರೋಂಗೆ ಕರ್ನಾಟಕದಲ್ಲಿ ಕೆ ಇ ಅವ್ರು ನಡೆಸ್ತಾರೆ, KSP ಅವ್ರು ನಡೆಸ್ತಾರೆ, KPSC ಅವ್ರು ನಡೆಸ್ತಾರೆ. ಈಗ ಇವರೆಲ್ಲ ನಡೆಸ್ತಾರೆ. ಇದರಲ್ಲಿ ಆಲ್ಮೋಸ್ಟ್ ಅಂದರೆ ನಮಗೆ ಕರ್ನಾಟಕದಲ್ಲಿ ನಾವು ನೋಡಿರೋಂಗೆ ವರ್ಷಕ್ಕೊಂದು 5,000 ಪೋಸ್ಟ್ ಬಿಡ್ತಾರೆ. ಅದು ಕೆಲವೊಂದು ಸರಿ ಬಿಡ್ತಾರೆ, ಕೆಲವೊಂದು ಸರಿ ಜಾಸ್ತಿ ಇರುತ್ತೆ, ಕಡಿಮೆ ಇರುತ್ತೆ, ಕೆಲವೊಂದು ಸರಿ ಬಿಡೋಲ್ಲ. ಬಟ್ ಸೆಂಟ್ರಲಲ್ಲಿ ಎಕ್ಸಾಮ್ ನಡೆಸೋದು SSC ಆ್ಯಂಡ್ RRB ಆ್ಯಂಡ್ ಬ್ಯಾಂಕಿಂಗ್. ಓಕೆ, ಬ್ಯಾಂಕಿಂಗಿಗೆ ಮಿನಿಮಮ್ ಡಿಗ್ರಿ ಕ್ವಾಲಿಫಿಕೇಷನ್ ಎಲ್ಲದರಲ್ಲೂ ಇದೆ. ಬಟ್ SSC ಮತ್ತು RRBಯಲ್ಲಿ ಲ್ಯಾಕ್ಸ್ ಆಫ್ ಪೋಸ್ಟ್ಗಳು, ನೀವು ಇಮ್ಯಾಜಿನ್ ಮಾಡೋಕ್ಕೂ ಆಗೋಲ್ಲ ಅಷ್ಟು ಪೋಸ್ಟ್ಗಳು ಇದೆಯಾ ಅಂತ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಅಷ್ಟು ಪೋಸ್ಟ್ಗಳು SSCಲಿ RRBಲಿ ಕಾಲ್ ಮಾಡ್ತಾನೆ. SSCಲಿ SSC ಕ್ಯಾಲೆಂಡರ್ ಅಂತ ರಿಲೀಸ್ ಮಾಡ್ತಾರೆ. SSC ಕ್ಯಾಲೆಂಡರು 90% ಅವನು ಏನು ಹೇಳಿದ್ದಾನೆ ಅದನ್ನೇ ಮಾಡ್ತಾನೆ, 90%. ಬಟ್ ಅವ್ನು ಹೇಳಿರೋದನ್ನ ಬಿಟ್ಟು ಮಾಡ್ತಾನೆ. ಇನ್ನೊಂದು ಏನು ಅಂದರೆ, ಅವ್ನು ಏನು ಪೋಸ್ಟ್ ಹೇಳಿರ್ತಾನೆ ಆ ಪೋಸ್ಟಿಗಿಂತ ಜಾಸ್ತಿ ಪೋಸ್ಟ್ ವೇಕೆನ್ಸಿ ರಿಲೀಸ್ ಮಾಡ್ತಾನೆ. ದಟ್ ಈಸ್ SSC. ಮತ್ತು SSCಲಿ ನಿಮಗೆ ಯಾವುದೇ ರೀತಿಯಾದಂಥ ಬೇರೆ ರೀತಿಯಾದಂಥ ಯಾವುದೇ ಆ್ಯಕ್ಟಿವಿಟಿಗಳಿಗೆ ಅವಕಾಶ ಇಲ್ಲ. ನೀವೇನು CBT ಎಕ್ಸಾಮ್ ಬರೀತೀರಾ, ನಿಮ್ಮದು ಏನು ನಾಲೆಡ್ಜ್ ಇದೆ, ನಿಮ್ಮ ಮೈಂಡು ಎಷ್ಟು ಫಾಸ್ಟಾಗಿ ಪ್ರೊಸೆಸ್ ಆಗುತ್ತೆ, 10 ಸೆಕೆಂಡಲ್ಲ 20 ಸೆಕೆಂಡಲ್ಲ ಎಷ್ಟು ಸೆಕೆಂಡಲ್ಲಿ ಪ್ರೊಸೆಸ್ ಆಗುತ್ತೆ, ನೀವು ಎಷ್ಟು ಟ್ಯಾಲೆಂಟೆಡ್ ಇದ್ದೀರಾ, ನಿಮ್ಮ ಮೈಂಡು ಎಷ್ಟು ಮೆಚೂರ್ ಆಗಿದೆ, ನಿಮ್ಮ ಮೈಂಡು ಎಷ್ಟು ಫಾಸ್ಟಾಗಿ ಓಡ್ತಾ ಇದೆ ಅನ್ನೋದನ್ನ SSCಲಿ RRBಲಿ ಬ್ಯಾಂಕಿಂಗಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾನೆ. ಬ್ಯಾಂಕಿಂಗಲ್ಲಿ ನಿಮಗೆ 5 ಆಪ್ಷನ್ ಕೊಡೋಕ್ಕೂ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೀವು ಎಷ್ಟು ನಿಮ್ಮ ಮೈಂಡ್ ಓಡಿಸ್ತೀರಾ ಅಷ್ಟು ಬೇಗ ನೀವು ಆನ್ಸರ್ನ ಮಾಡಿ ಸಕ್ಸಸ್ ಆಗ್ಬೋದು. ಓಕೆ, SSCಲಿ RRBಲಿ 10% ಡಿಫ್ರೆನ್ಸ್ ಇರುತ್ತೆ. RRBಗೂ ಬ್ಯಾಂಕಿಂಗು 10% ಡಿಫ್ರೆನ್ಸ್ ಇರುತ್ತೆ. ಬಟ್ SSCಲಿ ರೀಸ್ನಿಂಗ್ ಮ್ಯಾಥ್ಸ್ ಜೊತೆಗೆ ನಿಮಗೆ ಕೆಲವೊಂದು ಸರಿ ಇಂಗ್ಲೀಷ್ ಇರುತ್ತೆ, GK ಇರುತ್ತೆ. RRBಲಿ ಇಂಗ್ಲೀಷ್ ಇರುತ್ತೆ, GK ಇರುತ್ತೆ, ಸೈನ್ಸ್ ಇರುತ್ತೆ. ಓಕೆ, ಬಟ್ ಆಲ್ಮೋಸ್ಟ್ ಮೋರ್ ದೆನ್ 50%, ನಿಮಗೆ ಮೋರ್ ದೆನ್ 70% ರೀಸ್ನಿಂಗ್ ಮ್ಯಾಥ್ಸಲ್ಲಿ ನಿಮಗೆ ಫುಲ್ಲು ಕ್ಲಿಯರ್ ಆಗೋಗುತ್ತೆ. ನಿಮಗೆ ಮಾರ್ಕ್ಸ್ ಫುಲ್ಲು, ನೀವು ರೀಸ್ನಿಂಗ್ ಮ್ಯಾಥ್ಸ್ನ ಕಲಿತ್ರೆ GK ಡೈಲಿ ಪ್ರಿಪೇರ್ ಆದರೂ ಸಾಕು, ನೀವು ಈಸಿಯಾಗಿ ಯಾವುದೇ ಎಕ್ಸಾಮ್ ಇದ್ದರೂ ಕ್ಲಿಯರ್ ಮಾಡ್ಬೋದು. ಸುಮ್ಮನೆ ಒಂದು ಡಾಟಾ ಹೇಳೋದಾದರೆ, ಮಿನಿಮಮ್ ಅಂದರೆ ನೀವೇನಾದರೂ ಡಿಗ್ರಿ ಕಂಪ್ಲೀಟ್ ಮಾಡಿದರೆ SSC RRB ಬ್ಯಾಂಕಿಂಗ್ 2 ಸೇರಿ ಮಿನಿಮಮ್ 20+ ಎಕ್ಸಾಮ್ ನಿಮ್ಗೆ ಒಂದು ವರ್ಷಕ್ಕೆ ಅಟೆಂಡ್ ಮಾಡ್ಬೋದು. ಬರೀ ಅಟೆಂಡ್ ಮಾಡುವಂಥ ಎಕ್ಸಾಮ್ಗಳಲ್ಲ, 20ಕ್ಕೆ ಮಿನಿಮಮ್ 18 ಎಕ್ಸಾಮು ಪಾಸ್ ಆಗುವಂಥ ಎಕ್ಸಾಮ್ಗಳೇ. ಓಕೆ, ನೀವೇನು ಡಿಗ್ರಿ ಮಾಡಿರೋರು ನೀವು, ನಮಗೆ ಬರೀ IAS ಮಾತ್ರ ಇದೆ, ಬರೀ ಸ್ಟೇಟ್ ಗೌರ್ಮೆಂಟ್ ನಡೆಸೋಂಥ SI ಎಕ್ಸಾಮ್ ಮಾತ್ರ ಇದೆ, ಬರೀ ಇವು ಮಾತ್ರ ಇದೆ, KS ಮಾತ್ರ ಇದೆ. ಬಟ್ ಇವೆಲ್ಲ ಆಗೋಕ್ಕಾಗಲ್ಲ, ಒಂದೊಂದು ಆಗ್ಬೋದು, ತುಂಬ ಕಷ್ಟ ಇದೆ ಅಂತ ಏನು ಅಂದ್ಕೊಂಡಿದ್ದೀರಾ. ಬಟ್ RRBಯಲ್ಲಿ SSCಯಲ್ಲಿ ಬ್ಯಾಂಕಿಂಗಲ್ಲಿ ಈಸಿಯಾಗಿ ಆಗ್ಬೋದು.
ಓಕೆ, ನಿಮಗೆ ಆರ್ ಆರ್ ಬಿಯಲ್ಲಿ ಎನ್ ಟಿ ಪಿ ಸಿ ಬಿಡ್ತಾನೆ, ಎನ್ ಟಿ ಪಿ ಸಿ ಗ್ರ್ಯಾಜುಯೇಟ್ ಲೆವೆಲ್ ಬಿಡ್ತಾನೆ, ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ ಬಿಡ್ತಾನೆ. ಅದಾದಮೇಲೆ ನಿಮಗೆ ಇನ್ನೂ ಬೇಕು ಅಂದರೆ ಎಸ್ ಎಸ್ ಸಿಲಿ ಸಿ ಎಚ್ ಎಸ್ ಎಲ್ ಬಿಡ್ತಾನೆ, ಮತ್ತು ಎಮ್ ಟಿ ಎಸ್ ಬಿಡ್ತಾರೆ, ಮತ್ತು ಎಸ್ ಎಸ್ ಸಿ ಜಿ ಡಿ ಬಿಡ್ತಾರೆ. ಜಿ ಡಿ ನೀವು ನಂಬಲ್ಲ, ಮಿನಿಮಮ್ ಅಂದರು ಪ್ರತಿ ವರ್ಷ ಕಾಲ್ ಫಾರ್ಮು ಅವನು ಪ್ರತಿ ವರ್ಷ ಕಾಲ್ ಫಾರ್ಮ್ ಮಾಡೇ ಮಾಡ್ತಾರೆ. ನೀವು ಹೆಂಗೆ ಪ್ರತಿದಿನ ಊಟ ಮಾಡೇ ಮಾಡ್ತೀರೋ ಅದೇ ಥರ ಪ್ರತಿ ವರ್ಷ ಕಾಲ್ ಫಾರ್ಮ್ ಮಾಡೇ ಮಾಡ್ತಾನೆ. ಪ್ರತಿ ವರ್ಷ ಕ್ಯಾಲೆಂಡರಲ್ಲಿ ಏನು ಮೆನ್ಷನ್ ಮಾಡಿರ್ತಾನೆ ಅದೇ ಡೇಟಿಗೆ ಅದೇ ಟೈಮಿಗೆ ರಿಲೀಸ್ ಮಾಡೇ ಮಾಡ್ತಾರೆ. ಪ್ರತಿ ವರ್ಷ ಮಿನಿಮಮ್ ನಾನೇ ಗ್ಯಾರಂಟಿ ಕೊಡ್ತೀನಿ, ಪ್ರತಿ ವರ್ಷ 30,000 ಮೇಲೆ ವೇಕೆನ್ಸಿ ರಿಲೀಸ್ ಮಾಡೇ ಮಾಡ್ತಾನೆ. ಬರೀ 50%ಗಿಂತ ಕಡಿಮೆ ಕಟ್ ಆಫ್ ಇರುತ್ತೆ. ಅದು ನೀವು ಈಸಿಯಾಗಿ ಬರೀ ರೀಸ್ನಿಂಗು ಮ್ಯಾಥ್ಸ್ ಕ್ಲಿಯರ್ ಮಾಡಿದ್ರೆ ನೀವು ಒಂದು ವರ್ಷಕ್ಕೆ ಮಿನಿಮಮ್ ಅಂದರೂ ಈ 18 ಕೆಲಸದಲ್ಲಿ 15 ಕೆಲಸ ತಗೋಬೋದು. ನಿಮ್ಮ ಇಷ್ಟ ಬಂದಿದ್ದ ಕೆಲಸಕ್ಕೆ ಹೋಗ್ಬೋದು. ಓಕೆ, ಇದು ಬಿಟ್ಟು ನೀವೇನಾದರೂ ಎಸ್ ಎಲ್ ಸಿ ಅಥವಾ ಎಸ್ ಎಲ್ ಸಿ ಪಿ ಯು ಆಗಿತ್ತು ಅಂದರೆ ನಿಮ್ಮದು, ನೀವು ಮಿನಿಮಮ್ ಒಂದು ವರ್ಷದಲ್ಲಿ 12ರಿಂದ 14 ಕೆಲಸಕ್ಕೆ ಅಪ್ಲೈ ಮಾಡ್ಬೋದು, ಬರಿಬೋದು. ಯಾವುದೇ ಪೋಸ್ಟ್ಗಳನ್ನು ಬರೀ 100, 200 ವೇಕೆನ್ಸಿ ಇರೋವಂಥ ಪೋಸ್ಟ್ ಯಾವೂ ಇಲ್ಲ. ಎಲ್ಲ ಮಿನಿಮಮ್ 3,000, 5,000, 10,000, 25,000, 50,000 ಈ ಥರ ವೇಕೆನ್ಸಿಗಳೇ. ನಿಮಗೆ ಆರ್ ಆರ್ ಬಿಯಲ್ಲಿ ಈಗಿರೋ ವೇಕೆನ್ಸಿಯಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿಯಲ್ಲಿ ಆಲ್ಮೋಸ್ಟ್ 38,000 ವೇಕೆನ್ಸಿ ಇದೆ. ಈಗ ನಡೀತಾ ಇರೋ ಎಸ್ ಎಸ್ ಸಿ ಜಿ ಡಿ ಈಗ ಫಿಸಿಕಲ್ ನಡೀತಾ ಇದೆ, ಆಲ್ಮೋಸ್ಟು 48,000ರಿಂದ 50,000 ವೇಕೆನ್ಸಿ ಇದೆ. ನೆಕ್ಸ್ಟು ಇನ್ನು 2 ತಿಂಗಳಲ್ಲಿ ಎಸ್ ಎಲ್ ಸಿ ಕ್ಯಾಲೆಂಡರ್ ಪ್ರಕಾರ ಕಾಲ್ ಫಾರ್ಮ್ ಆಗುತ್ತೆ. ಎಸ್ ಎಸ್ ಸಿ ಜಿ ಡಿ ಮಿನಿಮಮ್ ಅಂದರೂ 40,000 ಪೋಸ್ಟ್ ಕಾಲ್ ಫಾರ್ಮ್ ಆಗುತ್ತೆ. ಆರ್ ಆರ್ ಬಿ ಗ್ರೂಪ್ ಡಿಯಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ನಾವು ಕ್ಯಾಲೆಂಡರ್ನ ಮಾಡಿದ್ದೀವಿ, ನಾವು ಕ್ಯಾಲೆಂಡರ್ನ ಪ್ರಿಪೇರ್ ಮಾಡಿದ್ದೀವಿ. ಆ ಕ್ಯಾಲೆಂಡರಲ್ಲಿ ಹೇಳೋ ಟೈಮಿಗೆ ನಾವು ವೇಕೆನ್ಸಿ ರಿಲೀಸ್ ಮಾಡ್ತೀವಿ. ಪ್ರತಿ ವರ್ಷ ನಾವು ಆರ್ ಆರ್ ಬಿ ಗ್ರೂಪ್ ಡಿ ರಿಲೀಸ್ ಮಾಡ್ತೀವಿ, ಪ್ರತಿ ವರ್ಷ ಎನ್ ಟಿ ಪಿ ಸಿ ರಿಲೀಸ್ ಮಾಡ್ತೀವಿ, ಪ್ರತಿ ವರ್ಷ ನಾವು ಟೆಕ್ನಿಷಿಯನ್ ರಿಲೀಸ್ ಮಾಡ್ತೀವಿ, ಪ್ರತಿ ವರ್ಷ ಕೋ-ಪೈಲಟ್ ರಿಲೀಸ್ ಮಾಡ್ತೀವಿ, ಪ್ರತಿ ವರ್ಷವೂ ನಾವು ಎಲ್ಲ ವೇಕೆನ್ಸಿನೂ ರಿಲೀಸ್ ಮಾಡ್ತೀವಿ ಅಂತ ಮೊದಲೇ ಹೇಳಿದ್ದಾರೆ. ಸೊ ಏನು ಆರ್ ಆರ್ ಬಿಯಲ್ಲಿ 4 ವರ್ಷಕ್ಕೊಂದ್ಸರಿ ಕಾಲ್ ಫಾರ್ಮ್ ಆಗುತ್ತೆ ಕಣಪ್ಪ ಅನ್ನೋದಿತ್ತು, ಅದನ್ನು ಈ ಕ್ಯಾಲೆಂಡರ್ ಮುಖಾಂತರ ಎಲ್ಲನೂ ತೆಗೆದಾಕಿದ್ದಾರೆ. ಇದು ಈಗ ಇದರಲ್ಲಿ ನಿಮಗೆ ಮೇಯ್ನಾಗಿ ಹೇಳ್ಬೇಕಂದ್ರೆ ಸೆಂಟ್ರಲ್ ಎಕ್ಸಾಮ್ಗಳಲ್ಲಿ ನೋಡಿ, ಸೆಂಟ್ರಲ್ ಎಕ್ಸಾಮ್ಗಳಲ್ಲಿ ನಿಮಗೆ ನಾನು ಆಗಲೇ ಹೇಳ್ದಂಗೆ 50 to 70% ರೀಸ್ನಿಂಗ್ ಮ್ಯಾಥ್ಸ್ ಇರುತ್ತೆ. ಅಲ್ಲಿ ನಿಮಗೆ ರೀಸ್ನಿಂಗಲ್ಲಿ ಎಲ್ಲರೂ ಸ್ಕೋರ್ ಮಾಡ್ತಾರೆ. ರೀಸ್ನಿಂಗ್ ಹೆಂಗಿದ್ರೂ ಈಸಿನೇ, ಆದರೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ನೀವು ಅದನ್ನು ಟೈಮ್ ಕಡಿಮೆ ಮಾಡೋ ಥರ ಮಾಡಬೇಕು. ಸ್ಪೆಷಲ್ ಟೆಕ್ನಿಕ್ಗಳನ್ನ ಯೂಸ್ ಮಾಡಿ ಟೈಮ್ ಕಡಿಮೆ ಥರ ಮಾಡಬೇಕು. ಯಾವುದೇ ಟ್ರೆಡಿಷನಲ್ ಟೆಕ್ನಿಕ್ಗಳನ್ನ ಯೂಸ್ ಮಾಡಬಾರ್ದು. ಓಕೆ, ಮತ್ತು ನಿಮ್ಮದು ಆ್ಯಪ್ಟಿಟ್ಯೂಡ್ ಅನ್ನೋದು ಒಂದು ಅದು ಯಾವ ಥರ ಅಂದರೆ, ಆ ವಿದ್ಯೆ ನೀವು ಕಲಿಯೋಗಂಟ ಮಾತ್ರ ಬ್ರಹ್ಮವಿದ್ಯೆ ಆಗಿರುತ್ತೆ, ಕಲಿತ ಮೇಲೆ ಕೋತಿ ವಿದ್ಯೆ ಆಗುತ್ತೆ ಅಂತಾರಲ್ಲ, ಆ ಥರ ನಿಮಗೆ ಆ್ಯಪ್ಟಿಟ್ಯೂಡ್ ಇರೋದು. ಆ್ಯಪ್ಟಿಟ್ಯೂಡ್ ಕಲಿತ್ರೆ ನೀವು ನಿಮ್ಮ ಮೈಂಡು ಕಂಪ್ಯೂಟ್ರು ಎಷ್ಟು ಬೇಗ 10 ಸೆಕೆಂಡಲ್ಲಿ ಪ್ರೊಸೆಸ್ ಮಾಡಿಕೊಡುತ್ತೋ ನೀವು 5 ಸೆಕೆಂಡಲ್ಲಿ ಪ್ರೊಸೆಸ್ ಮಾಡ್ಬೋದು. ಲಿಟ್ರಲಿ ಕಂಪ್ಯೂಟ್ರಿಗಿಂತ ಸ್ಪೀಡ್ ಆಗ್ಬೋದು ನೀವು. ಅಷ್ಟು ತಾಕತ್ತು ಆ್ಯಪ್ಟಿಟ್ಯೂಡ್ಗಿದೆ, ಅಷ್ಟು ತಾಕತ್ತು ನಿಮ್ಮ ಮೈಂಡ್ಗೂ ಕೂಡ ಇದೆ. ಅದನ್ನು ಯೂಸ್ ಮಾಡಿಕೊಂಡು ನೀವು ಆ್ಯಪ್ಟಿಟ್ಯೂಡ್ನ ಮಾಡಿದ್ರೆ, ಆ್ಯಪ್ಟಿಟ್ಯೂಡ್ ಅನ್ನೋದು ಸೆಂಟ್ರಲ್ ಎಕ್ಸಾಮಲ್ಲಿ ಗೇಮ್ ಚೇಂಜರ್ ಆ್ಯಂಡ್ ಇದೇ ಕಿಂಗು. ಓಕೆ, ಇದನ್ನು ಮತ್ತು ಇನ್ನೊಂದು ಆ್ಯಪ್ಟಿಟ್ಯೂಡು ನೀವು ಕಲಿಯೋಕ್ಕೆ, ನೀವು ಆ್ಯಪ್ಟಿಟ್ಯೂಡ್ನ ಸ್ಟಡಿ ಮಾಡೋಕ್ಕೆ ನಿಮ್ಗೆ ಯಾವುದೇ ರೀತಿಯಾದಂಥ ಬೇಜಾರಾಗಲ್ಲ. ನೀವು ಆ್ಯಪ್ಟಿಟ್ಯೂಡ್ ಇವತ್ತು 1 hour ಸ್ಟಡಿ ಮಾಡಿ 20 ಕ್ವಶನ್ ತೊಗೊಂಡು ನಾನು ಅದರಲ್ಲಿ 12 ಕ್ವಶನ್ನು ಪಟ್ಟಂತ 20 ಸೆಕೆಂಡಿಗೆ ಬಿಡಿಸಿದ್ದೀನಿ ಕಣಪ್ಪ ಅಂದರೆ ನಿನಗೆ ಕಿಂಗ್ ಅಂತ ಫೀಲ್ ಆಗುತ್ತೆ, ನಿನಗೆ ಹೀರೋ ಫೀಲಿಂಗ್ ಆಗುತ್ತೆ. ಅಷ್ಟು ತಾಕತ್ತು ಆ್ಯಪ್ಟಿಟ್ಯೂಡ್ಗಿದೆ. ನಿನಗೆ ಯಾವುದೇ ನಿದ್ದೆ ಬರೋಲ್ಲ, ನಿನಗೆ ಮಾಡುವಾಗ ಏನೂ ಆಗಲ್ಲ, ಅಷ್ಟು ತಾಕತ್ತು ಆ್ಯಪ್ಟಿಟ್ಯೂಡ್ಗಿದೆ. ಓಕೆ, ಆ್ಯಪ್ಟಿಟ್ಯೂಡು ನಾನು ಹೇಳ್ದಂಗೆ ಗೇಮ್ ಚೇಂಜರು. ಆ ಗೇಮ್ ಚೇಂಜರ್ನ ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ಓಕೆ, ಈಗ ನೋಡಿ, ಈಗ ಎಲ್ಲ ಎಕ್ಸಾಮ್ಗಳಲ್ಲಿ ಸ್ಟೇಟ್ ಟು ಸೆಂಟ್ರಲ್ ಎಕ್ಸಾಮ್ಗಳಲ್ಲಿ ಒಂದು ಪೋಸ್ಟಿಗೆ ಮಿನಿಮಮ್ ಅಂದರೂ 100ರಿಂದ 150 ಜನ ಕಾಂಪಿಟೇಷನ್ ಇದೆ. ಅಂದರೆ 10,000 ಜನ ಇದೆ, 10,000 ಪೋಸ್ಟ್ ಇದೆ ಅಂದರೆ ಮಿನಿಮಮ್ ಅಂದರೂ 10 ಲಕ್ಷ. ನಿಮಗೆ ಏನು 10,000 ಇದೆ ಅಂದರೆ 10 ಲಕ್ಷ ಜನ ಅಪ್ಲಿಕೇಶನ್ ಹಾಕಿರ್ತಾರೆ. ಓಕೆ, ಒಂದು ಪೋಸ್ಟ್ಗೆ ಮಿನಿಮಮ್ 100 ಕಾಂಪಿಟೇಷನ್ ಇದ್ದೇ ಇರುತ್ತೆ. ಆದರೆ ಈ 10 ಲಕ್ಷದಲ್ಲಿ
10,000 ಹೋಗಿ ಇನ್ನು 99,000. ಓಕೆ, ಇನ್ನು 99 ಬರೀ 10,000 ಜನಕ್ಕೆ ಮಾತ್ರ ಕೆಲಸ ಸಿಗುತ್ತೆ ಅಂದರೆ 10 ಲಕ್ಷ ಜನದಲ್ಲಿ ಕೇವಲ 10,000 ಜನಕ್ಕೆ ಕೆಲಸ ಸಿಗುತ್ತೆ ಅಂದರೆ ಇನ್ನು ಮಿಕ್ತವರೆಲ್ಲ ಎಲ್ಲಿಗೆ ಹೋಗ್ತಾರೆ? ಓಕೆ, ಇನ್ನು ಮಿಕ್ತವ್ರೆಲ್ಲರೂ ಯಾಕೆ ಫೇಲ್ ಆಗ್ತಾರೆ ಅಂದರೆ ಅದರಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 70% ಯಾರು ಏನು ಪ್ರಿಪ್ರೇಷನ್ ಮಾಡಲ್ಲ, ಅವ್ರ ಬಗ್ಗೆ ಅವಶ್ಯಕತೆ ಇಲ್ಲ. ನಿಮಗೆ ಒಂದು ಪೋಸ್ಟ್ಗೆ ಇರೋದು 20 ರಿಂದ 25 ಜನ ಕಾಂಪಿಟೇಷನ್ ಮಾತ್ರ. ಅದನ್ನು ಯಾರು ಸೀರಿಯಸ್ಸಾಗಿ ಸ್ಟಡಿ ಮಾಡಲ್ಲ. ಇಷ್ಟೇ ಕಾಂಪಿಟೇಷನ್ ಅಂದರೆ ಬೇರೆ ಏನಿಲ್ಲ. ಅಲ್ಲಿ ನಮಗೆ ಇಲ್ಲಿ ಎಲ್ಲರಿಗೂ ಏನು 1,000 10,000 ಪೋಸ್ಟ್ ಇದೆ, ಅದರಲ್ಲಿ ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕಿ ಬರೀ 10,000 ಜನಕ್ಕೆ ಮಾತ್ರ ಸಿಗ್ತಾಯಿದೆ. ಮಿಕ್ತವರೆಲ್ಲ ಯಾಕೆ ಹೊರಗಡೆ ಹೋಗ್ತಿದ್ದಾರೆ ಅಂದರೆ, ಮಿಕ್ತವರೆಲ್ಲ ಯಾಕೆ ಫೇಲ್ ಆಗ್ತಾಯಿದ್ದಾರೆ ಅಂದರೆ ಅಲ್ಲಿ ಡಿಫ್ರೆನ್ಷಿಯೇಟ್ ಆಗ್ತಿರೋದು ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಯಾವುದೇ ಸ್ಟೇಟ್ ಎಕ್ಸಾಮಲ್ಲಿ ಮ್ಯಾಟ್ರ್ ಆಗೋಲ್ಲ, ಸೆಂಟ್ರಲ್ ಎಕ್ಸಾಮಲ್ಲಿ ಅದು ಒಂದೇ ಮ್ಯಾಟ್ರ್ ಆಗೋದು. ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕಂದ್ರೆ ನಿಮ್ಮ ಮೈಂಡ್ ಫಾಸ್ಟ್ ಇರಬೇಕು. ಎರಡನೇದು, ನಿಮ್ಮ ಮೆಥಡ್ಗಳು ಎಲ್ಲಿ ಯಾವ ಮೆಥಡ್ ಯೂಸ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಮೂರನೇದು, ನಿಮ್ಮ ಮೆಥಡ್ಗಳು ಔಟ್ಡೇಟೆಡ್ ಆಗದೇ ಅಪ್ಡೇಟೆಡ್ ಆಗಿರಬೇಕು. ಓಕೆ, ಇದು ಹೊಸ ಜನ್ರೇಷನ್ ಇದೆ, ನ್ಯೂ ಜನ್ರೇಷನ್ ಇದೆ. ನೀವು ನ್ಯೂ ಜನ್ರೇಷನ್ಗೆ ಏನು ಬೇಕು 10 ಸೆಕೆಂಡಲ್ಲಿ 20 ಸೆಕೆಂಡಲ್ಲಿ ನಾನು ಕ್ವಶನ್ ಮಾಡೋಕ್ಕೆ ಏನು ಬೇಕು ಅಂತ ನಿಮಗೆ ಗೊತ್ತಿರಬೇಕು. ಯಾವುದೇ ಮೆಥಡ್ಗಳಾಗಲಿ ಯಾವುದೇ ಟ್ರೆಡಿಷನಲ್ ಮೆಥಡ್ಗಳಾಗಲಿ ನೀವು ಯೂಸ್ ಮಾಡಬಾರ್ದು. ಓಕೆ, ನೀವು ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರೋದು ನೀವು ಯೂಸ್ ಮಾಡಿದಾಗ ಒಂದು ಕ್ವಶನ್ಗೆ ಮಿನಿಮಮ್ 2 ನಿಮಿಷ ತಗೊಳುತ್ತೆ. ಅಲ್ಲಿ ನಿಮಗೆ ಎಕ್ಸಾಮಲ್ಲಿ ಒಂದು ಕ್ವಶನ್ಗೆ ಕೊಟ್ಟಿರೋದು 40 ಸೆಕೆಂಡ್ ಮಾತ್ರ. ಓಕೆ, ಬಟ್ ಕೆಲವೊಂದು ಕ್ವಶನ್ಗಳಲ್ಲಿ ನೀವು 1 ನಿಮಿಷ ತೊಗೊಂಡ್ರೂ ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಮಿನಿಮಮ್ ಅಂದರೆ ಒಂದು ಕ್ವಶನ್ಗೆ ಮ್ಯಾಕ್ಸಿಮಮ್ ಅಂದರೆ 20 ರಿಂದ 30 ಸೆಕೆಂಡಲ್ಲಿ ಮಾಡೋಂಥ ಕೆಪಾಸಿಟಿ ಇರಬೇಕು. ಬಟ್ ಕೆಲವೊಂದು ಕ್ವಶನ್ಗಳು ನೀವು 5 ಸೆಕೆಂಡಲ್ಲೂ ನೋಡ್ಬಿಟ್ಟು ಆನ್ಸರ್ ಹಾಕ್ಬೋದು, ನಿಮ್ಗೆ ಆ ಟ್ರಿಕ್ಸ್ ಗೊತ್ತಿದ್ರೆ. ಓಕೆ, ಈ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ನಿಮಗೆ ಗೇಮ್ ಚೇಂಜರ್ ಆಗುತ್ತೆ ಎಲ್ಲದರಲ್ಲೂ. ಓಕೆ, ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದನ್ನ ನೀವು ನೀಟಾಗಿ ಕಲ್ತ್ಕೋಬೇಕು ಅಂದರೆ ಕೆಲವೊಂದು ಹೊಸ ಟ್ರಿಕ್ಸ್ಗಳನ್ನ ಕಲಿಬೇಕು. ಓಕೆ, ಆ ಟ್ರಿಕ್ಸ್ಗಳನ್ನ ನಾನು ಮುಂದೆ ಟಾಪಿಕ್ ವೈಸ್ ಮಾಡುವಾಗ ಹೇಳ್ತೀನಿ. ಈಗ ನೋಡಿ, ಈಗ ಮೇಯ್ನ್ ಫಸ್ಟು ಈಗ ಕಲಿಬೇಕಾಗಿರೋದು ನೀವು ಫಸ್ಟ್ ಸಿಲೆಬಸ್ ಕಲಿಬೇಕು. ನೀವು ಏನೂ ಇಲ್ಲ, ಯಾವುದೇ ನೋಡಿ, ಈಗ ನೀವು ಏನೋ ಒಂದು ಕೆಲಸ ಮಾಡ್ತಿದ್ದೀರ ಅಂದರೆ ಅದ್ರದ್ದು ಪ್ರೋಸೆಸ್ ತಿಳ್ಕೊಬೇಕು ನೀವು ಫಸ್ಟು. ಓಕೆ, ಒಂದು ಪ್ರೋಸೆಸ್ ತಿಳ್ಕೊಬೇಕು. ಅಲ್ಲಿ ನಮ್ಮ ಪುರಾಣದಲ್ಲಿ ಏನು ಹೇಳ್ತಾರೆ ಅಂದರೆ ಯಂತ್ರ ತಂತ್ರ ಮಂತ್ರ ಅಂತ. ಓಕೆ, ಯಂತ್ರ ಅನ್ನೋದು ಅದು ನೀವು, ನಮ್ಮ ಬಾಡಿ ಏನಿದೆ ಅದು ಯಂತ್ರ. ಈ ಮಂತ್ರ ಅನ್ನೋದೇನಿದೆ ಅದು ಏನು ಕಾನ್ಸೆಪ್ಟ್ ಇದೆ ಅದು. ಓಕೆ, ಅದನ್ನು ತಂತ್ರ ಅಂದರೆ ಟೆಕ್ನಿಕ್ಕು. ನಿಮ್ಮ ಮೈಂಡಿಂದ ನಿಮ್ಮ ಬಾಡಿಗೆ ಕರೆಕ್ಟಾಗಿರೋ ಕಾನ್ಸೆಪ್ಟನ್ನ ಒಂದು ಟೆಕ್ನಿಕ್ಕಿಂದ ಹಾಕಿದ್ರೆ ಅದು ನಿಮಗೆ ಏನು ಬೇಕಿದ್ರೂ ಆಗುತ್ತೆ. ಓಕೆ, ಸೊ ನೀವು ಆ ಪ್ರೋಸೆಸ್ನ ತಿಳ್ಕೊಳ್ಳಿ. ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ, ಏನೇ ಮಾಡಬೇಕಂದ್ರೆ, ಯಾವುದನ್ನೇ ಕಲಿಬೇಕಾದ್ರೂ ಆ ಪ್ರೋಸೆಸ್ನ ತಿಳ್ಕೊಳ್ಳಿ. ರೀಸ್ನಿಂಗ್ ಮ್ಯಾಥ್ಸ್ ಕಲಿಯೋಕ್ಕೆ ಏನು ಪ್ರೋಸೆಸ್ ಇದೆ ಅಂತ ನಾನು ಹೇಳ್ತೀನಿ. ಆ್ಯಪ್ಟಿಟ್ಯೂಡ್ ಕಲಿಯೋಕ್ಕೆ ಕರೆಕ್ಟ್ ಪ್ರೋಸೆಸ್ ಏನಂದರೆ ಮೊದಲನೇ ಕೆಲಸ ನೀವು ಮಾಡಬೇಕಾಗಿರೋದೇ ಫುಲ್ಲು ಸಿಲೆಬಸ್ನ ಏನಿದೆ ಅಂತ ಬರ್ಕೋಬೇಕು. ಓಕೆ, ಎರಡನೇ ಕೆಲಸ ನೀವು ಮಾಡಬೇಕಂದ್ರೆ ಎಲ್ಲ ಸಿಲೆಬಸ್ಗೂ ವೆಯ್ಟೇಜ್ ಎಷ್ಟಿದೆ ಎಲ್ಲದರಲ್ಲೂ. ನಾನು ಇದು ಯಾವುದೋ ಒಂದು ಟಾಪಿಕ್ ನನಗೆ ಬರ್ತಿಲ್ಲ ಅಂದರೆ ಅದನ್ನು ನಾನು ಬಿಡಬೇಕಾ, ಇಲ್ಲ ಅದರಲ್ಲೇ ಅದನ್ನು ಕಲೀಲೇಬೇಕಾ, ನನಗೆ ಆಗ್ತಿಲ್ಲ ಅದು ಆದರೂ ಕಲೀಲೇಬೇಕಾ ಅಂತ ನೀವು ನೋಡ್ಕೋಬೇಕಂದ್ರೆ ಅದನ್ನು ವೆಯ್ಟೇಜ್ ನೋಡ್ಕೋಬೇಕು. ಬಟ್ ಎಲ್ಲ ಟಾಪಿಕ್ಕು ಕಲಿಬೇಕು, ಯಾವ ಟಾಪಿಕ್ಕು ಏನು ಬ್ರಹ್ಮವಿದ್ಯೆ ಏನಿಲ್ಲ, ಈಸಿಯಾಗಿ ಕಲಿಬೋದು. ವೆಯ್ಟೇಜ್ ನೋಡ್ಕೋಬೇಕು. ನೀವು ಮೂರನೇ ಸ್ಟೆಪ್ ಏನು ಮಾಡಬೇಕಂದ್ರೆ ಈ ಸಿಲೆಬಸ್ನ ಅನಾಲಿಸಿಸ್ ಮಾಡಿ. ಓಕೆ, ಅನಾಲಿಸಿಸ್ ಮಾಡಿ ಪ್ರತಿಯೊಂದನ್ನು ಕಲಿಬೇಕು. ಪ್ರತಿಯೊಂದನ್ನು ನೀವು ಯಾವ ಥರ ಕಲಿತೀರಾ ಅಂದರೆ ಈಸಿನೂ ಕಲಿತೀರಾ, ಮಾಡ್ರೇಟ್ ಕಲಿತೀರಾ, ಟಫ್ಫು ಕಲಿತೀರಾ. ಟಫ್ಫು ಎಲ್ಲೂ ಕ್ವಶನ್ ಕೇಳ್ತಾ ಇಲ್ಲ, ನಿಮ್ಗೆ ಅವಶ್ಯಕತೆ ಇಲ್ಲ, ಆದ್ರೂ ನೀವು ಟಫ್ಫೇ ಕಲೀರಿ. ಈ ಎಲ್ಲ ಎಕ್ಸಾಮಲ್ಲೂ ನೀವು SSCGD ಪರ್ಪಸ್ಸಿಂದ ಮಾತಾಡಬೇಕಂದ್ರೆ SSCGDಲಿ 20 ಕ್ವಶನ್ ಇದ್ದರೆ 20 ಕ್ವಶನಲ್ಲಿ 16 ಕ್ವಶನ್ನು ಈಸಿ ಕೇಳ್ತಾಯಿದ್ದಾನೆ, ಯಾವುದೇ ಕ್ವಶನ್ ಟಫ್ ಇಲ್ಲ.
3 ಕ್ವಶನ್ನು ಮಾಡ್ರೇಟ್ ಕೇಳ್ತಾಯಿದ್ದಾನೆ, ಒಂದೇ ಒಂದು ಕ್ವಶನ್ ಟಫ್ ಕೇಳ್ತಾಯಿದ್ದಾನೆ, ಒಂದೊಂದು ಶಿಫ್ಟಲ್ಲಿ ಒಂದು ಕ್ವಶನ್ ಕೂಡ ಟಫ್ ಕೇಳ್ತಾ ಇಲ್ಲ. ಸೊ ಅವನು ನೋಡ್ತಾ ಇರೋದು ನಿಮ್ಮ ಕೈಲಿ ಕಷ್ಟದ ಕ್ವಶನ್ ಸಾಲ್ವ್ ಮಾಡೋಕ್ಕಾಯ್ತದ ಅಂತ ನೋಡ್ತಾ ಇಲ್ಲ. ಬಟ್ ಕಷ್ಟದ ಕ್ವಶನ್ ಸಾಲ್ವ್ ಮಾಡೋಣ, ಅದು ಈಸಿ ಮಾಡ್ಕೊಂಡು ಮಾಡೋಣ. ಬಟ್ ಅವ್ನು ನೋಡ್ತಾ ಇರೋದು ನಿಮ್ಮದು ಟೈಮ್ ಮ್ಯಾನೇಜ್ಮೆಂಟ್ ನೋಡ್ತಾ ಇದ್ದಾನೆ. ಬರೀ ಅವ್ನು ಕೊಟ್ಟಿರೋ 60 ನಿಮಿಷದಲ್ಲಿ ನಿನ್ನ ಕೈಲಿ 80 ಕ್ವಶನ್ ಮಾಡೋಕ್ಕಾಗುತ್ತಾ ಅಂತ ನೋಡ್ತಾ ಇದ್ದಾನೆ. ನಿಮ್ಮ ಕೈಲಿ ಅದು ಮಾಡೋಕ್ಕಾದ್ರೆ ನೀನು 100% ಸಕ್ಸಸ್ ಆಗ್ತೀಯ. ಒಂದು ಕ್ವಶನ್ 5 ಸೆಕೆಂಡಲ್ಲಿ ಲಿಟ್ರಲಿ ಕ್ವಶನ್ ಓದಿ ಮುಗಿಸೋಷ್ಟಿಗೆ ಆನ್ಸರ್ ಬರಬೇಕು, ಆ ಥರ ಕ್ವಶನ್ ಕೇಳ್ತಾ ಇದ್ದಾನೆ ನಿಮಗೆ ಎಲ್ಲ ಎಕ್ಸಾಮ್ಗಳಲ್ಲಿ. ನೀವು ಆ ಥರ ಕ್ವಶನ್ಗಳನ್ನ ಕಲಿಬೇಕಂದ್ರೆ ನೀವು ಆ ಟೆಕ್ನಿಕಲಿ ನೀವು ಕ್ವಶನ್ನ ನೋಡೋ ರೀತಿ ಬದಲಾಗಬೇಕು. ನೀವು ಕ್ವಶನ್ನ ನೋಡ್ಬಿಟ್ಟು ಕ್ವಶನಲ್ಲಿ ಏನು ಡಾಟಾ ಇದೆ ಅಂತ, ಈಗ 10% 20% ಅಂತ 10 × 100 / 20 ಈ ಥರ ನೀವು ಅಲ್ಲಿ ಏನು ಇನ್ಪುಟ್ ಇದೆ ಅದನ್ನು ಅಲ್ಲಿ ಏನು ಡಾಟಾ ಇದೆ ಅದನ್ನು ತಗೊಂಡು ನೀವು ಮಾಡೋಕ್ಕಾಗಲ್ಲ. ಓಕೆ, ಅದನ್ನು ತಗೊಂಡು ನೀವು ಮಾಡಿದ್ರೆ ನೀವು ಹಳೆ ಟೆಕ್ನಿಕ್ಗೆ ಹೋಗ್ತೀರಾ, ಯಾವುದೇ ಕಾರಣಕ್ಕೂ ನೀವು ಸಕ್ಸಸ್ ಆಗೋಲ್ಲ. ಓಕೆ, ನಾನು ಇದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಟೆಕ್ನಿಕ್ಗಳು ಹೇಳುವಾಗ ನಾನು ಮುಂದಕ್ಕೆ ಮಾತಾಡ್ತೀನಿ. ಇಲ್ಲಿ ನೋಡಿ, ಫಸ್ಟು ನೀವು ಮಾಡಬೇಕಾಗಿರೋ ಕೆಲಸ ಸಿಲೆಬಸ್ ಬರ್ಕೋಬೇಕು. ಸಿಲೆಬಸ್ ಏನಿದೆ ಅಂತ ಅರ್ಥ ಮಾಡ್ಕೋಬೇಕು. ಸಿಲೆಬಸ್ ಮೇಲೆ ಡೈಲಿ ಮಿನಿಮಮ್ ವರ್ಕ್ ಮಾಡಬೇಕು. ಡೈಲಿ ಮಿನಿಮಮ್ 20 ನಿಮಿಷ ಅರ್ಧ ಗಂಟೆ ಸಿಲೆಬಸ್ ಮೇಲೆ ವರ್ಕ್ ಮಾಡಬೇಕು. ಏನಿದೆ ಸಿಲೆಬಸ್ಸು, ನಾನು ಏನು ತಪ್ಪು ಮಾಡ್ತಾಯಿದ್ದೀನಿ, ನೀವು ಡೈಲಿ ಮಿನಿಮಮ್ 4ನೇ ಅಂದರೆ ಡೈಲಿ ಒಂದೊಂದು ಪೇಪರ್ ಮಿನಿಮಮ್ ಮಾಡಬೇಕು. ಆ ಡೈಲಿ ಒಂದೊಂದು ಪೇಪರ್ ಮಾಡಿದಾಗ ನಿಮಗೆ ಆ ಡೈಲಿ ಪೇಪರ್ನ ಅನಾಲಿಸಿಸ್ ಮಾಡಬೇಕು. ಅನಾಲಿಸಿಸ್ ಮಾಡಿದಾಗ ಗೊತ್ತಾಗುತ್ತೆ ನಾನು ಇಷ್ಟರಲ್ಲಿ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ವೀಕ್ ಇದ್ದೀನಿ, ಯಾಕೆ ವೀಕ್ ಇದ್ದೀನಿ, ಯಾವ ಟೈಪ್ ಕ್ವಶನ್ಗಳು ನನಗೆ ಬರ್ತಿಲ್ಲ, ಆ ಟೈಪ್ ಕ್ವಶನ್ಗಳಿಗೆ ಸೊಲ್ಯೂಷನ್ ಏನು, ಅದನ್ನು ನೀವು ಅನಾಲಿಸಿಸ್ ಮಾಡಿದೆ ಅಂದರೆ ಮಾತ್ರ ಮಾಡೋದು. ಬರೀ ಕಲಿತ್ರೆ ಏನೂ ಯೂಸ್ ಇಲ್ಲ. ಓಕೆ, ಈಗ ನೋಡಿ ಇಲ್ಲಿ ಪರ್ಸೆಂಟೇಜಸ್ ಇದೆ, ಇದನ್ನೇ ಕಿಂಗು. ಇಡೀ ಆ್ಯಪ್ಟಿಟ್ಯೂಡ್ ಎಲ್ಲದರಲ್ಲೂ ಆ್ಯಪ್ಟಿಟ್ಯೂಡೇ ಕಿಂಗ್ ಆಗಿದ್ರೆ ಆ್ಯಪ್ಟಿಟ್ಯೂಡಲ್ಲಿ ಇದೆ ಕಿಂಗು. ಪರ್ಸೆಂಟೇಜ್ ಒಂದು ಕಲಿತ್ರೆ ನಿಮಗೆ ರೇಷಿಯೋ ಪ್ರೊಪೋರ್ಷನ್ ಬರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಬರುತ್ತೆ, ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಬರುತ್ತೆ. ಓಕೆ, ಸಿಂಪಲ್ ಇಂಟ್ರೆಸ್ಟ್ ಯಾವಾಗಲೂ ಸಿಂಪಲ್ ಆಗಿರುತ್ತೆ, ಕಾಂಪೌಂಡ್ ಇಂಟ್ರೆಸ್ಟ್ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಅಂತ ಎಲ್ಲ ಅಂದ್ಕೊಂಡಿದ್ದೀರಾ. ಬಟ್ ಇದು ತುಂಬ ಅಂದರೆ ತುಂಬ ಈಸಿ. ಸಿಂಪಲ್ ಇಂಟ್ರೆಸ್ಟ್ನ 5 ಸೆಕೆಂಡಲ್ಲಿ ಮಾಡ್ತೀರಾ ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್ನ 6 ಸೆಕೆಂಡಲ್ಲಿ ಮಾಡ್ಬೋದು. ಎರಡಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ, ಈಸಿಯಾಗಿದೆ. ಓಕೆ, ಪ್ರಾಬ್ಲಮ್ಸ್ ಆ್ಯಂಡ್ ಏಜಸ್ ಅಂದರೆ ಏಜಸ್ ಮೇಲೆ ಕ್ವಶನ್ಗಳು ಕೇಳ್ತಾನೆ. ಅದು ನಿಮಗೆ ಏಜಸ್ ಮೇಲೆ ಸ್ವಲ್ಪ ಟ್ರಿಕ್ಕಿಯಾಗಿ ಕೇಳ್ತಾನೆ, ಹಿಂದೆ ಮುಂದೆ ಕೇಳ್ತಾನೆ. ಬಟ್ ಈಗ ಆಲ್ಮೋಸ್ಟ್ ಈಸಿ ಕೇಳ್ತಾ ಇರೋದ್ರಿಂದ ನಿಮ್ಗೆ ಅದು ಏನು ಪ್ರಾಬ್ಲಮ್ ಆಗೋಲ್ಲ. ಓಕೆ, ಆ್ಯಾವ್ರೇಜಸ್ಸು ಈಸಿ ಇದೆ, ಅದೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. LCM HCF ಬೇಸಿಕ್ ಇದೆ, ಸಿಂಪ್ಲಿಫಿಕೇಷನ್ ಇದೆ. ಸಿಂಪ್ಲಿಫಿಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು. ನೀವು ಸಿಂಪ್ಲಿಫಿಕೇಷನ್ ಒಂದನ್ನು ನೀಟಾಗಿ ಕಲಿತ್ರೆ ನೀವು ಎಲ್ಲ ಕ್ವಶನ್ನು 30 ಸೆಕೆಂಡಲ್ಲಿ ಮಾಡ್ತಾ ಇರೋರು 10 ಸೆಕೆಂಡಲ್ಲಿ ಮಾಡ್ತೀರಾ. ಓಕೆ, ಟ್ರೈನ್ ಪ್ರಾಬ್ಲಮ್ಸ್ ಇದೆ. ಟ್ರೈನ್ ಪ್ರಾಬ್ಲಮ್ಸಲ್ಲಿ ಏನೂ ಇಲ್ಲ, ಒಂದೇ ಒಂದು ಕಲಿಬೇಕು. D = S × T ಅಂತ. ಇದನ್ನೇ ಬರ್ಗಿಸ್ಕೊಂಡು ಹಿಂಗೆ ಬರೆದ್ರೆ ಇದರಲ್ಲೇ ಮುಗಿದೋಗುತ್ತೆ. D ಅಂದರೆ ಏನು ಅಂತ ಕಂಡುಹಿಡಿಬೇಕು. D ಅಂದರೆ ಡಿಸ್ಟೆನ್ಸ್, S ಅಂದರೆ ಸ್ಪೀಡು, T ಅಂದರೆ ಟೈಮು. ಇದರಲ್ಲಿ ಬರೋ ಆಸ್ಪೆಕ್ಟ್ಗಳು, ಒಂದು ಟ್ರೈನ್ ಬರುತ್ತೆ, ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಬರುತ್ತೆ, ಮೂರನೇದು ನಿಮಗೆ ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ ಅಥವಾ ಪೋಲ್ ಬರುತ್ತೆ. ಈ ಥರ ಆಸ್ಪೆಕ್ಟ್ಗಳು ಬರುತ್ತೆ. ಆಗ ನಿಮಗೆ ಇಲ್ಲಿ ಟ್ರೈನ್ ಡಿಸ್ಟೆನ್ಸ್ ಬರುತ್ತೆ, ಟ್ರೈನ್ದು ನಿಮಗೆ ಸ್ಪೀಡ್ ಬರುತ್ತೆ. ಟ್ರೈನ್ ಡಿಸ್ಟೆನ್ಸ್ ಮೇಲೆ ಟ್ರೈನ್ನ ಉದ್ದ. ಓಕೆ, ಪ್ಲ್ಯಾಟ್ಫಾರ್ಮ್ದು ನಿಮಗೆ ಪ್ಲ್ಯಾಟ್ಫಾರ್ಮ್ ಡಿಸ್ಟೆನ್ಸ್ ಬರುತ್ತೆ. ಒಬ್ಬ ವ್ಯಕ್ತಿದು ಒಂದು ನೆಗೋಷಿಯೇಬಲ್, ವ್ಯಕ್ತಿ ಮತ್ತು ಪೋಲು ನೆಗೋಷಿಯೇಬಲು. ಅದು ಏನು ಕೇಳ್ತಾನೆ ಅಂದರೆ ಅದು ನಾನು ಟಾಪಿಕ್ ವೈಸ್ ಹೇಳುವಾಗ ಹೇಳ್ತೀನಿ. ಹಿಂಗೆ ಟ್ರೈನ್ ಹೋಗ್ತಾ ಇರುತ್ತೆ, ಈ ಕಡೆಯಿಂದ ಒಂದು ಟ್ರೈನ್ ಬರ್ತಾ ಇರುತ್ತೆ, ಇದು ಕ್ರಾಸ್ ಆಗುತ್ತೆ, ಇದು ಕ್ರಾಸ್ ಆಗುತ್ತೆ ಮೀನ್ಸ್ ಈ ಟ್ರೈನ್ ಮುಂದಕ್ಕೆ ಹೋಗುತ್ತೆ, ಈ ಟ್ರೈನ್ ಇಲ್ಲಿ ಬರುತ್ತೆ. ಸೊ ಇದ್ರದ್ದು ಹಿಂದೆ ಪಾಯಿಂಟ್ ಇಲ್ಲಿರುತ್ತೆ, ಈ ಥರ ಆಗಿರುತ್ತೆ. ಸೊ ಇದ್ರ ಡಿಸ್ಟೆನ್ಸ್ ಏನು, ಇದ್ರ ಸ್ಪೀಡ್ ಏನು, ಈ ಥರ ಕೇಳ್ತಾರೆ. ಅದು ಸಿಂಪಲಾಗಿದೆ. ಆಪೋಸಿಟ್ ಡೈರೆಕ್ಷನಲ್ಲಿ ಹೋದಾಗ ಸ್ಪೀಡ್ನ ಪ್ಲಸ್ ಮಾಡಬೇಕು. ಸ್ಪೀಡ್ ಬರುತ್ತೆ, ಮತ್ತು ಸ್ಪೀಡ್ ಬಂದು ಟ್ರೈನ್ ಸ್ಪೀಡು ಎರಡು ಆಪೋಸಿಟ್ ಹೋಗ್ತಾ ಇದ್ದಾಗ ಟ್ರೈನ್ ಸ್ಪೀಡ್ ಪ್ಲಸ್ ಆಗುತ್ತೆ, ಎರಡು ಒಂದೇ ದಿಕ್ಕಲ್ಲಿ ಹೋಗ್ತಾ ಇದ್ದಾಗ ಮೈನಸ್ ಆಗುತ್ತೆ. ಓಕೆ, ಇನ್ನೇನಿಲ್ಲ. ಡಿಸ್ಟೆನ್ಸ್ ಬಂದು ಯಾವಾಗಲೂ ಯಾವುದೇ ಡಿಸ್ಟೆನ್ಸ್ಗಳು ಕೊಟ್ಟಿದ್ರೆ ಪ್ಲಸ್ ಆಗುತ್ತೆ. ಇದರಲ್ಲಿ ಇನ್ನೊಂದು ಬರೋದಂದರೆ 5/80 ಅನ್ನೋದೊಂದು ಕಾನ್ಸೆಪ್ಟ್ ಬರುತ್ತೆ. ಇದನ್ನು km/h ಕೊಟ್ಟಿದ್ರೆ ಅದರಿಂದ m/h ಮಾಡ್ಕೋಬೇಕಂದ್ರೆ ಇದು ಮಾಡೋದು. ಇಷ್ಟು ಆಸ್ಪೆಕ್ಟ್ನ ಕಲಿತ್ರೆ ಅವ್ನು ಟ್ರೈನಲ್ಲಿ ಒಂದು ಎಷ್ಟು 10ನೇ ಲೆವೆಲ್ ಕ್ವಶನ್ ಕೇಳಿದ್ರು ನೀವು 10 ಸೆಕೆಂಡಲ್ಲೇ ಮಾಡೋದು ಕ್ವಶನನ್ನು. ತಲೆ ಕೆಡಿಸ್ಕೊಬೇಡಿ, ಅದೇನು ಪ್ರಾಬ್ಲಮ್ ಇಲ್ಲ. ಬೋಟ್ ಆ್ಯಂಡ್ ಸ್ಟ್ರೀಮು ಟ್ರೈನ್ ಕಲಿತ್ರೆ ಬೋಟ್ ಆ್ಯಂಡ್ ಸ್ಟ್ರೀಮ್ ಆಟೋಮೆಟಿಕ್ಕಾಗಿ ಬರುತ್ತೆ. ಬೋಟ್ ಆ್ಯಂಡ್ ಸ್ಟ್ರೀಮಲ್ಲಿ ಏನೂ ಇಲ್ಲ ಕಾನ್ಸೆಪ್ಟು. ಆಪೋಸಿಟ್ ಈ ಕಡೆಯಿಂದ ನದಿ ಈ ಕಡೆ ಹಿಂಗೆ ಹರಿತಾ ಇರುತ್ತೆ, ಬಟ್ ಈ ಕಡೆಯಿಂದ ಹೋಗಬೇಕು, ಆ ಕಡೆಯಿಂದ ಬರಬೇಕು. ಈ ಕಡೆಯಿಂದ ಹೋಗುವಾಗ ಒಂದು
ನದಿ ಜೊತೆಗೆ ಇದ್ರ ಸ್ಪೀಡ್ ಜೊತೆಗೆ ಮೈನಸ್ ಸ್ಪೀಡ್ ಮೈನಸ್ ಆಗುತ್ತೆ. ಹಿಂಗಿನ ಬರುವಾಗ ಇದು ಮತ್ತು ನದಿ ಸ್ಪೀಡ್ ಎರಡು ಪ್ಲಸ್ ಆಗುತ್ತೆ. ಓಕೆ, ಇದನ್ನು ಡಿ ಈಸ್ ಈಕ್ವಲ್ ಟು ಎಸ್ ಟಿ ಅನ್ನೋ ಒಂದೇ ಒಂದು ಫಾರ್ಮುಲಾದಿಂದ, ಡಿ ಈಸ್ ಈಕ್ವಲ್ ಟು ಎಸ್ ಇಂಟು ಟಿ ಯಾವ ಒಂದು ಫಾರ್ಮುಲಾದಿಂದ ಫುಲ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಬೋದು. ಓಕೆ, ಟೈಮ್ ಆ್ಯಂಡ್ ವರ್ಕಲ್ಲಿ ಮೇಯ್ನ್ ಇರೋದೇ ಎಲ್ ಸಿ ಎಮ್ನ ಬೇಗ ಕಂಡುಹಿಡ್ಕೋಬೇಕು. ಎಲ್ ಸಿ ಎಮ್ನ ಬೇಗ ಕಂಡುಹಿಡ್ಕೊಳ್ಳೋದು ಹೆಂಗೆ ಅಂತ ನಾನು ಬೇರೆ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಆ ಟ್ರಿಕ್ಸಿಂದ ಎಲ್ ಸಿ ಎಮ್ ಬೇಗ ಕಂಡುಹಿಡ್ಕೊ. ಟ್ರೆಡಿಷನಲ್ ಟ್ರಿಕ್ಸಿಂದ ನೀವು 40-20 ಎಲ್ ಸಿ ಎಮ್ ಕೇಳಿದ್ರೆ ಹಿಂಗೆ ಹಾಕ್ಬಿಟ್ಟು ಎಲ್ ಸಿ ಎಮ್ ಮಾಡೋಕ್ಕಾಗಲ್ಲ. 40-20 ದೊಡ್ಡ ಅಂಕಿ ಏನಾನ ಇದರಿಂದ ಇದು ಭಾಗ ಆದರೆ ಅದೇ ಆದರೂ ಎಲ್ ಸಿ ಎಮ್ಮು. ಬಟ್ ಇನ್ನೂ ಕಷ್ಟ ಕೊಟ್ಟಾಗ್ಲೂ ಈ ಥರ ಮಾಡ್ಬೋದು. ಅದು ಈಸಿಯಾಗಿ ನಾವು ಹೇಳ್ಕೊಡ್ತೀವಿ ಹೇಗೆ ಅಂತ. ಓಕೆ, ಇದು ಎಲ್ ಸಿ ಎಮ್ಮು. ಮತ್ತು ಇನ್ನೊಂದು ಪೈಪ್ ಆ್ಯಂಡ್ ವಾಟರ್ದು ಸೇಮ್ ಅದೇ ಥರ ಬರುತ್ತೆ ಕಾನ್ಸೆಪ್ಟು. ಪೈಪ್ ಆ್ಯಂಡ್ ವಾಟರ್ದು ಇದು ಟೈಮ್ ಆ್ಯಂಡ್ ವರ್ಕ್ ಥರನೇ ಬರುತ್ತೆ. ಅದನ್ನು ನೋಡೋಣ ಮುಂದೆ. ಏರಿಯಾ, ವಾಲ್ಯೂಮ್, ಪೆರಿಮೀಟರು ಇದರಲ್ಲಿ 2D ಬರುತ್ತೆ, 3D ಬರುತ್ತೆ, 2 ಬರುತ್ತೆ. 2Dಯಲ್ಲಿ ವೃತ್ತ ಬರುತ್ತೆ, ಚೌಕ ಬರುತ್ತೆ, ಆಯತ ಬರುತ್ತೆ, ಇನ್ನೂ ತುಂಬ ಬರ್ತವೆ. 3Dಯಲ್ಲೂ ತುಂಬ ಬರ್ತವೆ. ಸಿಲಿಂಡರ್ ಬರುತ್ತೆ, ಮತ್ತು ಗೋಳ ಬರುತ್ತೆ, ಎಲ್ಲ ಬರುತ್ತೆ. ಅವನ್ನ ಮುಂದೆ ನೋಡೋಣ. ಏರಿಯಾ ಅಂದ್ರೇನು, ಪೆರಿಮೀಟರ್ ಅಂದರೆ ಅದು ಈಸಿ ಇದೆ, ನೋಡೋಣ. ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ನು. ನ್ಯೂಮರಿಕಲ್ ಸಿಸ್ಟಮ್ ಅಂದರೆ ಏನಿಲ್ಲ, ಅಲ್ಲಿ ನಿಮಗೆ ಜಸ್ಟು ಈಗ ಯಾವುದೋ ಒಂದು ನಂಬರ್ ಕೊಟ್ಬಿಟ್ಟು 10, 24, 5, 0 ಈ ಥರ ಯಾವುದೋ ಒಂದು ದೊಡ್ಡ ನಂಬರ್ ಕೊಟ್ಬಿಟ್ಟು ಇದು 11ರಿಂದ ಭಾಗ ಆಗುತ್ತೆ ನೋಡಿ, 20ರಿಂದ ಭಾಗ ಆಗುತ್ತೆ ನೋಡಿ ಅಂತ ಕೇಳ್ತಾನೆ. ಅದು ಹಿಂಗೆ ಅಂತ ನಂಬರ್ ಸಿಸ್ಟಮ್ ಈಸಿಯಾಗಿ ಮಾಡ್ಬೋದು. ಅದು ನೋಡೋಣ. ಡಾಟಾ ಇಂಟರಪ್ಷನ್ ಈಸಿಯಾಗಿ ಮಾಡ್ಬೋದು. ಅವನೇ ಫುಲ್ಲು ಡಾಟಾ ಕೊಟ್ಟಿರ್ತಾನೆ ಅಲ್ಲಿ, ಅದನ್ನು ನೋಡ್ಕೊಂಡು ಕೆಳಗಡೆ ಬರೀಬೇಕಷ್ಟೇ. ಅದು ಇವೆಲ್ಲ ಕಲಿತಾದ್ಮೇಲೆ ಅದನ್ನು ನೀವು ಕಲಿಯೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ಕಾಗಿ ಅದೇ ಬರುತ್ತೆ. ಕ್ಲಾಕ್ಸ್ ಆ್ಯಂಡ್ ಕ್ಯಾಲೆಂಡರ್ಸ್ ಕ್ವಶನ್ ಕೇಳೋದನ್ನ ಬಿಟ್ಟಿಯಾನೆ, ಅದು ಕೂಡ ಈಸಿ ಇದೆ, ಅದನ್ನು ನೋಡೋಣ. ಮತ್ತು ರೀಸ್ನಿಂಗಲ್ಲಿ ನಂಬರ್ ಸೀರೀಸ್ ಅನಾಲಜಿ ಬರುತ್ತೆ, ಲೆಟರ್ ಸೀರೀಸ್ ಮತ್ತು ಅನಾಲಜಿ ಬರುತ್ತೆ, ವರ್ಡ್ ಅನಾಲಜಿ ಬರುತ್ತೆ. SSC GDಲಿ 20 ಕ್ವಶನಲ್ಲಿ ನಂಬರ್ ಸೀರೀಸು ಅನಾಲಜಿ 4 ಕ್ವಶನ್ ಬರುತ್ತೆ, ಲೆಟರ್ ಆ್ಯಂಡ್ ಅನಾಲಜಿ 4 ಕ್ವಶನ್ ಬರುತ್ತೆ, ವರ್ಡ್ ಅನಾಲಜಿ 1 ಕ್ವಶನ್ ಬರುತ್ತೆ, ಪ್ರಾಬ್ಲಮ್ಸ್ ಆನ್ ಆಲ್ಫಾಬೆಟ್ ಮಿನಿಮಮ್ 4 ಕ್ವಶನ್ ಬರುತ್ತೆ, ಡೈರೆಕ್ಷನ್ ಮೇಲೆ 1 ಕ್ವಶನ್ ಬರುತ್ತೆ, ಸಿಟ್ಟಿಂಗ್ ಅರೇಂಜ್ಮೆಂಟ್ 2 ಕ್ವಶನ್ ಬರುತ್ತೆ. ಸಿಟ್ಟಿಂಗ್ ಅರೇಂಜ್ಮೆಂಟ್ನ ನಿಮಗೆ ಟಫಾಗಿ ಕೇಳ್ತಾನೆ ಅಂತ ಅಂದ್ಕೋಬಾರ್ದು. ಅವ್ನು ಹೆಂಗೆ ಕೇಳಿದ್ರು 1 ನಿಮಿಷ ಟೈಮ್ ತೊಗೊಳ್ಳಿ, 1 ನಿಮಿಷ ಅಥವಾ 40 ಸೆಕೆಂಡ್ ಟೈಮ್ ತೊಗೊಳ್ಳಿ, ಈಸಿಯಾಗಿ ಆ ಕ್ವಶನ್ನ ಮಾಡ್ಬೋದು. ಯಾವುದೇ ರೀತಿ ಕನ್ಫ್ಯೂಸ್ ಆಗದೆ ಕಾನ್ಫಿಡೆನ್ಸ್ ಇಟ್ಕೊಂಡು ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮಿನಿಮಮ್ 2ರಿಂದ 3 ಕ್ವಶನ್ ಕೇಳ್ತಾನೆ, ಅದು ಈಸಿ ಇದೆ. ಬ್ಲಡ್ ರಿಲೇಷನ್ಶಿಪ್ಪು ಈಸಿ ಇದೆ. ಬ್ಲಡ್ ರಿಲೇಷನ್ಶಿಪ್ಪು ಒಂದು ಚಾರ್ಟ್ ಮಾಡ್ಕೋಬೇಕು, ಆ ಚಾರ್ಟ್ನ ನೀಟಾಗಿ ಬರೆಯೋದನ್ನ ಕಲ್ತ್ಕೋಬೇಕು, ಅದು ಈಸಿಯಾಗಿ ಕಲ್ತ್ಕೋಬೋದು. ಅದು ನೋಡೋಣ. ವೆನ್ ಡಯಾಗ್ರಾಮು, ಆ ಡಯಾಗ್ರಾಮ್ ಒಂದು ಬಿಡೋದು ಕಲ್ತ್ಕೋಬೇಕು. ಆ ಸೆಂಟೆನ್ಸ್ ಮೇಲೆ ಆ ಡಯಾಗ್ರಾಮ್ನ ಬರೆಯೋದು ಈಸಿಯಾಗಿ ಕಲಿಬೋದು. ಓಕೆ, ಅದು ಯಾವ ಓಲ್ ರಿಲೇಷನ್ಶಿಪ್ಪಲ್ಲಿದೆ, ಸಮ್ ರಿಲೇಷನ್ಶಿಪ್ಪಲ್ಲಿದೆಯಾ, ರಿಲೇಷನ್ಶಿಪ್ಪಲ್ಲಿ ಇಲ್ವಾ, ಅದನ್ನು ಆರಾಮಾಗಿ ನೀವು ಮಾಡ್ಬೋದು. ಅದೇನು ಪ್ರಾಬ್ಲಮ್ ಇಲ್ಲ, ಈಸಿಯಾಗಿ ನೋಡೋಣ ವೆನ್ ಡಯಾಗ್ರಾಮು. ಓಕೆ, ಸ್ಟೇಟ್ಮೆಂಟ್ ಮತ್ತು ಕನ್ಕ್ಲೂಷನ್, ಅವನೇ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ. ಆ ಕನ್ಕ್ಲೂಷನ್ ಬರಬೇಕಂದ್ರೆ ಅದು ನಿಮ್ಮ ನಾಲೆಡ್ಜ್ ಯೂಸ್ ಮಾಡಬೇಕು. ನಿಮ್ಮ ನಾಲೆಡ್ಜ್ ಯೂಸ್ ಮಾಡಿ ಅದನ್ನು ಆರಾಮಾಗಿ ಮಾಡ್ಬೋದು. ನೀವು ಇದೆಲ್ಲ ಕಲ್ತ ಮೇಲೆ ಈ 2 ಟಾಪಿಕ್ಕು ಈಸಿಯಾಗಿ ನಿಮಗೆ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಇಷ್ಟು ರೀಸ್ನಿಂಗಲ್ಲಿ ಇಷ್ಟು ಟಾಪಿಕ್ಕು. ಮ್ಯಾಥ್ಸಲ್ಲಿ ನಿಮಗೆ ಇಷ್ಟು ಟಾಪಿಕ್ಕು, ಇಷ್ಟನ್ನು ಬರ್ಕೊಂಡು ಪ್ರತಿಯೊಂದು ಟಾಪಿಕ್ನ ಕ್ಲಿಯರ್ ಮಾಡಿದ್ರೆ ರೀಸ್ನಿಂಗ್ ಮ್ಯಾಥ್ಸು ನೀವು ಜೀವನ ಪೂರ್ತಿ ನಿಮ್ಮ ತಲೆಯಿಂದ ಆಚೆ ಹೋಗಲ್ಲ. ಅದು ನೀವು ಎಷ್ಟೇ ಎಕ್ಸಾಮು, ಸೆಂಟ್ರಲಲ್ಲಿ ಅವ್ರು ಎಷ್ಟೇ ಎಕ್ಸಾಮ್ ಕೇಳಲಿ, ಸೆಂಟ್ರಲಲ್ಲಿ ಎಷ್ಟೇ ಎಕ್ಸಾಮ್ ಕೊಡಲಿ, ಎಷ್ಟೇ ಕ್ವಶನ್ಗಳು ಕೊಡಲಿ, ಅವನು ಎಷ್ಟಾನ ಟಫ್ ಕೇಳಲಿ, ನೀವು ಆನ್ಸರ್ ಮಾಡ್ಬೋದು. ದಟ್ ಈಸ್ ರೀಸ್ನಿಂಗ್ ಆ್ಯಂಡ್ ಆ್ಯಪ್ಟಿಟ್ಯೂಡ್.